ಮಾಡ್ತಿದ್ದಾಗಲೇ ಕೊಡ್ಲಿಯಿಂದ ಕೊಚ್ಚಿ ಮಹಿಳೆಯ ಹತ್ಯೆ ಮಾಡಲಾಗಿದೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಹಾಲ್ಗೋಟ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಸ್ನಾನ ಮಾಡುವಾಗ ಮಹಿಳೆಯನ್ನ ಕೊಚ್ಚಿ ಕೊಡಲಿಯಿಂದ ಹತ್ಯೆ ಮಾಡಿರೋದು. ಹಾಲ್ಗೋಟ ಗ್ರಾಮದ 32 ವರ್ಷದ ಅನಿತಾ ಕೊಲೆಗೈದು ಹಂತಕ ಪರಾರಿಯಾಗಿದ್ದಾನೆ. ಹಾಲ್ಗೋಟದ ಕೈಲಾಸ್ ವೈಜನಾಥ್ ಎಂಬಾತನಿಂದ ಕೃತ್ಯ ನಡೆದಿದೆ. ಮಹಿಳೆ ಸ್ನಾನ ಮಾಡ್ತಿದ್ದಾಗಲೇ ಮನೆ ಒಳಗಡೆ ಕೈಲಾಶ್ ನುಗ್ಗಿದ್ದ. ಕೊಡ್ಲಿಯಿಂದ ಕೊಚ್ಚಿ ಮಹಿಳೆಯನ್ನ ಕೊಂದು ಹಾಕಿದಾನೆ ಈ ಪಾಪಿ. ಜಮೀನು ಲೀಸ್ ವಿಚಾರವಾಗಿ ಕೊಲೆ ನಡೆದಿರೋ ಅನುಮಾನ ಇದೆ. ಕಟಕ್ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಎಷ್ಟು ಕೊಲೆಗಳಾಗ್ತಾ ಇದೆ ನೋಡಿ ರಾಜ್ಯದ ಒಳಗಡೆ. ಎಷ್ಟೊಂದು ಕ್ರೈಮ್ಗಳು ನಡೀತಾ ಇದೆ, ಎಷ್ಟು ಕ್ರೈಮ್ ನಡೀತಾ ಇದೆ. ಒಂದ್ ಕಡೆ ಕುಟುಂಬದವರು ಅಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸ್ನಾನ ಮಾಡ್ಬೇಕಾದ್ರೇನೆ ಆ ಹೆಣ್ಮಗಳನ್ನ ಕೊಚ್ಚಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಹಾಲ್ಗೋಟದ ಕೈಲಾಸ್ ವೈಜನಾಥ್ ಅನ್ನೋನ್ ಈ ಕೃತ್ಯ ಎಸಗಿರೋದು. ಯಾವುದೋ ಜಮೀನು ಲೀಸ್ ವಿಚಾರಕ್ಕೆ ನಡೆದಿರೋ ಕೊಲೆ ಇದು. ಬೀದರ್ ಪ್ರತಿನಿಧಿ ರಾಜ್ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಸ್ನಾನ ಮಾಡುವಾಗಲೇ ಮಹಿಳೆಯನ್ನ ಭೀಕರವಾಗಿ ಹತ್ಯೆಗೈದಿರೋ ಘಟನೆ ನಡೆದಿದೆ. ಹತ್ಯೆಗೆ ಕಾರಣ ಏನಾದ್ರೂ ತಿಳಿದು ಬಂದಿದೆಯಾ? ಮತ್ತು ಆ ವೈಜನಾಥ್ ಅನ್ನೋನು ಯಾರು? ಅಕ್ಕಪಕ್ಕದ ಮನೆಯವನ, ಕುಟುಂಬಸ್ಥನ, ಯಾರು ಆತ? ಬೆಳ್ಳಂಬೆಳಗ್ಗೆ ಒಂದು ಆಕೆಯನ್ನು ಸ್ನಾನ ಮಾಡಬೇಕಾದ್ರೆ ಏಕಾಏಕಿ ವೈಜನಾಥ್ ಎಂಬ ವ್ಯಕ್ತಿ ಬಂದು ಕೊಡಲೆಯಿಂದ ಹೊಡೆದು ಕೊಲೆ ಮಾಡಿರುವಂತ ಘಟನೆ. ಏನಂದ್ರೆ ಅವನು ಕೂಡ ಅವರ ಕುಟುಂಬಸ್ಥನಾಗಿದ್ದಾರೆ. ಚಿಕ್ಕಪ್ಪ ದೊಡ್ಡಪ್ಪನ ಮಗ ಆಗಿದ್ದಾನೆ ವೈಜನಾಥ್ ಎಂಬವನ ವ್ಯಕ್ತಿ. ಆ ವ್ಯಕ್ತಿ ಏನಂತಂದ್ರೆ 2 ವರ್ಷಗಳ ಹಿಂದೆ ಅವನಿಗೆ ಹೊಲ ಲೀಸ್ ಕೊಟ್ಟಿದ್ರು. ಹಾಗಾಗಿ ಈ ವರ್ಷ ಅವನಿಂದ ಆ ಹೊಲ ಲೀಸ್ ಅನ್ನು ವಾಪಸ್ ತಗೊಂಡಿದ್ದಾರೆ. ನಾವೇ ಮಾಡ್ಕೋತೀವಿ, ಹೊಲ ನಿಂಗೆ ಲೀಸ್ ಕೊಡಲ್ಲ ಅಂತ ಹೇಳಿ ಒಂದು ವಾಪಸ್ ಪಡೆದಿದ್ದಾರೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಇಲ್ಲ, ನನಗೆ ಹೊಲ ಲೀಸ್ ಕೊಡಿ, ನಾನೇ ಮಾಡ್ತೀನಿ ಅಂತ ಹೇಳಿ ಹಿಂದೆ ಕೂಡ 3-4 ತಿಂಗಳ ಹಿಂದೆ ಕೂಡ ಗಲಾಟೆ ಆಗಿತ್ತು ಅವರಿಬ್ಬರ ಮಧ್ಯಕ್ಕೆ. ಅವರು ಏನು ಕೊಲೆ ಆಗಿದ್ದಾರೆ. ಅವರು ಪತಿ ಕೂಡ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿದ್ರು. ಮತ್ತೆ ಅವಾಗ ಕೂಡ ಕಂಪ್ಲೇಂಟ್ ಆದಾಗ ಕೂಡ ಪೊಲೀಸರು ಅವನಿಗೆ ಹಿಡ್ಕೊಂಡ್ ತಂದು ಕೇಳಿದಾಗ ಕೂಡ ಇದೆಲ್ಲ ಸರಿ ಹೋಗುತ್ತೆ ಅಂತ ತಿಳಿಸಿ ಕಳಿಸಿದಾರಂತೆ. ಅದು ಅಂತಂದ್ರೆ ಇವತ್ತ ಬೆಳಗಿನ ಜಾವ ಏನು ಆ ಮಹಿಳೆ ಸ್ನಾನ ಮಾಡ್ಬೇಕಾದ್ರೆ ಏಕಾಏಕಿ ಕೊಡ್ಲೆ ತಗೊಂಡ್ಬಂದು ಆಕಿನ ತಲೆ ಮತ್ತಂದ್ರೆ ಕುತ್ತಿಗೆ ಭಾಗಕ್ಕೆ ಏಟ ಮಾಡಿ ಸ್ಥಳದಲ್ಲಿ ಕೊಲೆ ಮಾಡಿದ್ದಾನೆ. ಅದು ಕೊಲೆ ಮಾಡಿ ಆ ವ್ಯಕ್ತಿ ಅಲ್ಲಿಂದ ಪರಾರ ಆಗಿದ್ದಾನೆ. ಇನ್ನೂ ಕೂಡ ಪೊಲೀಸರಿಗೆ ಆ ವ್ಯಕ್ತಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ನೋಡ್ಬೋದು, ಸಣ್ಣ ವಿಷಯ ಇದು. ಏನಂತಂದ್ರೆ ಬರೀ ಒಂದು ಹೊಲ ಲೀಸ್ಗೋಸ್ಕರ ಇವತ್ತ ಒಂದು ಹೆಣ್ಮಗಳು ಕೊಲೆ ಆಗಿದೆ. ಹಾಗಾಗಿ ಅವರ ಕುಟುಂಬಸ್ಥರು ಸಾಕಷ್ಟು ಒಂದು ಕಣ್ಣೀರನ್ನ ಹಾಕ್ತಾ ಇದಾರೆ. ಅಂತಂದ್ರೆ ಒಂದು ನಾವು ಕೇಳಿದ್ರೆ ಇನ್ನೂ ಒಂದ್ ಸ್ವಲ್ಪ ಕೇಳಿದ್ರೆ ಕೊಡ್ತಿದ್ದೀವಿ, ಈ ತರ ಕೊಲೆ ಮಾಡೋಂತ ಅವಶ್ಯಕತೆ ಇದ್ದಿಲ್ಲ ಅಂತ ಕೂಡ ಸುನೀತಾ ಅವರ ಪತಿ ಕೂಡ ಹೇಳ್ತಾ ಇದ್ದಾರೆ. ಇದು ಪದೇ ಅದಲ್ಲ, ಅವನಿಗೆ ತಕ್ಕವಾಗ ಶಿಕ್ಷೆ ಆಗ್ಬೇಕು. ಮತ್ತಂದ್ರೆ ಆ ವೈಜನಾಥ್ ಏನಿದ್ದಾನೆ ಪ್ರತಿ ಸಲ ಪದೇ ಆ ಕುಟುಂಬಸ್ಥರಿಗೆ ಸಾಕಷ್ಟು ಒಂದು ಟಾರ್ಚರ್ ಕೂಡ ಕೊಡ್ತಾ ಇದ್ದಂತೆ. ಹಾಗಾಗಿ ಪೊಲೀಸರು ಹಿಂದೆ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಕೂಡ ಪೊಲೀಸರು ಈ ತರ ಆಕ್ಷನ್ ತಗೊಂಡಿದ್ರೆ ಇವತ್ತಿದು ಆಗ್ತಿದ್ದಿಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಮಾತು ಕೇಳ ಬರ್ತಾ ಇದೆ. ಸದ್ಯಕ್ಕೆ ವೈಜನಾಥ್ ಇನ್ನ ಕೂಡ ಪೊಲೀಸರ ಕೈಗೆ ಸಿಕ್ಕ ಆದ್ಮೇಲೆ ಯಾಕೆ ಕುಡ್ದನೋ ಏನು ರೀಸನ್ ಇತ್ತು ಅಂತ ಹೇಳಿ ಕಂಡು ಬರ್ಬೇಕಾಗಿದೆ. ಸಿಂದ್ರ ಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.